ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಆಶ್ವಮೇಧಿಕ ಪರ್ವದ 105ನೇಯ ಈ ಭಾಗದಲ್ಲಿ ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದ 107ನೇ ಅಧ್ಯಾಯ, ವೈಷ್ಣವ ಪಾಠದ 102ನೇ ಅಧ್ಯಾಯದ 104ನೇ ಶ್ಲೋಕದಿಂದ ಆರಂಭಿಸಿ ಮುಂದಿನ ಭಾಗ, ಟಿ.ಆರ್. ಕೃಷ್ಣಾಚಾರ್ಯ ಪಾಠದಲ್ಲಿ 102ನೇ ಅಧ್ಯಾಯ, ಇವೆಲ್ಲವನ್ನು ಕೂಡ ನಾವು ಶ್ರವಣ ಮಾಡಬೇಕು. ಇದು ಕೃಷ್ಣನ ಮುಖದಿಂದ ಪಾಂಡವರು ಶ್ರವಣ ಮಾಡ್ತಾ ಇರುವಂತಹ ವೈಷ್ಣವ ಧರ್ಮ ಪರ್ವಗಳಲ್ಲಿ ಮುಂದುವರೆದಂತಹ ಭಾಗ. ಅನೇಕ ದಾನಗಳ ಬಗ್ಗೆ ಕೃಷ್ಣ ವರ್ಣನೆ ಮಾಡಿದ್ದಾನೆ. ಮುಂದೆ ಭೂದಾನದ ಬಗ್ಗೆ ವರ್ಣನೆ ಮಾಡ್ತೇನೆ ಕೇಳು ಅಂತ ಕೃಷ್ಣ ಹೇಳಿದ್ದನ್ನ ಈಗ ನೋಡ್ಬೇಕು ನಾವು. ಅತಃ ಪರಂ ಪ್ರವಕ್ಷ್ಯಾಮಿ ಭೂಮಿದಾನ ಮನೋತ್ತಮಂ ಅಂತ. ಭೂದಾನ ಅಂತ ಅನ್ನೋದು ಬಹಳ ಶ್ರೇಷ್ಠವಾದಂತಹ ದಾನ. ದಕ್ಷಿಣೆಯ ಜೊತೆಗೆ ಭೂದಾನ ಮಾಡಬೇಕು ಅಂತ ದಾನ ಮಾಡಿದ್ದಾದ್ರೆ ಎಲ್ಲ ಪಾಪಗಳನ್ನು ಕೂಡ ಕಳೆದುಕೋತಾನೆ. ಮುಂದೆ ವಿಮಾನದಲ್ಲಿ, ದಿವ್ಯವಾದ ವಿಮಾನದಲ್ಲಿ ಕುತ್ಕೊಂಡು ವೈಕುಂಠ ಲೋಕಕ್ಕೆ ಹೋಗ್ತಾನೆ. ನಹಿ ಭೂಮಿ ಪ್ರದಾನಾದ್ವೈ ದಾನವನ್ಯದ್ ವಿಶಿಷ್ಯತೆ. ಭೂದಾನಕ್ಕಿಂತ ಮಿಗಿಲಾದಂತಹ ದಾನ ಅಂತ ಅನ್ನೋದು ಈ ಜಗತ್ತಿನಲ್ಲಿ ಎಲ್ಲೂ ಕಾಣಿಸೋದಿಲ್ಲ. ಈ ಭೂಮಿ ಎಲ್ಲಿವರೆಗೂ ಈ ಸೃಷ್ಟಿಯಲ್ಲಿ ಮುಂದುವರೆದಿರ್ತದೋ ಅಲ್ಲಿವರೆಗೂ ದಾನ ಮಾಡಿದಂತಹ ವ್ಯಕ್ತಿ ನನ್ನ ಲೋಕದಲ್ಲಿ ಸತ್ಕಾರವನ್ನು ಸ್ವೀಕಾರ ಮಾಡಿಸಿಕೊಂಡು ಸುಖವಾಗಿರ್ತಾನೆ. ಭೂದಾನಕ್ಕಿಂತಲೂ ಶ್ರೇಷ್ಠವಾದ ದಾನವೂ ಇಲ್ಲ, ಭೂದಾನಕ್ಕಿಂತಲೂ ಭಯಂಕರವಾದಂತಹ ಪಾಪವೂ ಕೂಡ ಎಲ್ಲಿಯೂ ಕಂಡು ಬರೋದಿಲ್ಲ. ಉಳಿದ ವಸ್ತುಗಳನ್ನ ದಾನ ಮಾಡುವುದಕ್ಕೂ ಭೂದಾನಕ್ಕೂ ವ್ಯತ್ಯಾಸ ಹೇಗಿದೆ? ಯಾವುದೇ ವಸ್ತುವನ್ನು ದಾನ ಮಾಡಿದರೆ ಆ ದಾನದ ದತ್ತವಾದ ವಸ್ತುವಿನ ಫಲ, ಅದರ ಗುಣ, ಅದೆಲ್ಲವೂ ಕೂಡ ಕ್ರಮವಾಗಿ ಕ್ಷೀಣಿಸ್ತದೆ. ದಾನಾನ್ಯ ಅನ್ಯಾನಿ ಹೀಯಂತೆ. ಆದರೆ ಈ ಭೂಮಿಯ ಗುಣ, ಭೂಮಿಯ ಬೆಲೆ, ಅದು ಮಾತ್ರ ಯಾವ ಕಾಲಕ್ಕೂ ಕಡಿಮೆ ಆಗೋದಿಲ್ಲ. ಆದ್ದರಿಂದ ಆ ಭೂದಾನದ ಫಲ ಅಂತ ಅನ್ನೋದು ಎಂದೂ ಕ್ಷೀಣ ಆಗುವುದೇ ಇಲ್ಲ. ಬ್ರಾಹ್ಮಣನಿಗೆ ಭೂದಾನ ಮಾಡಬೇಕು, ಮತ್ತೆ ಯಾರಿಗೂ ತೊಂದರೆ ಕೊಡದಂತೆ ಈ ಭೂಲೋಕದಲ್ಲಿ ಬದುಕಿರುವವರೆಗೂ ಜೀವನ ನಡೆಸಬೇಕು. ಅವನಿಗೆ ಸಿಗುವ ಫಲ ಏನು ಅಂದರೆ, ಎಲ್ಲಾ ದ್ವೀಪಗಳಲ್ಲಿಯೂ ರತ್ನ, ಧಾನ್ಯ ಇತ್ಯಾದಿಗಳನ್ನು ತುಂಬಿ ಆ ಭೂಲೋಕದ 7 ದ್ವೀಪಗಳನ್ನು ಕೂಡ ಒಟ್ಟುಗೂಡಿಸಿ ದಾನ ಮಾಡಿ ಕೊಟ್ಟರೂ ಕೂಡ ಅದು ಭೂದಾನಕ್ಕಿಂತ ಮಿಗಿಲೇನಲ್ಲ, ಭೂದಾನಕ್ಕೆ ಸಮಾನವಾದ ದಾನವೇ ಅದು. ಶ್ರೋತ್ರಿಯನಾದಂತಹ, ಜ್ಞಾನಿಯಾದಂತಹ, ಆಹಿತಾಗ್ನಿ, ನಿತ್ಯ ಅಗ್ನಿಹೋತ್ರ ಇತ್ಯಾದಿಗಳನ್ನು ಮಾಡುವಂತಹ ಬ್ರಾಹ್ಮಣನಿಗೆ ದಾನ ಮಾಡಬೇಕು. ಸರ್ವಭೂತಾನಿ ಮನ್ಯಂತೆ ಮಾಂ ದದಾತೀತಿ ಹರ್ಷವತ್. ಭಗವಂತನನ್ನೇ ದಾನ ಮಾಡಿದಂತೆ ಅಂತ ಇಲ್ಲಿ ವರ್ಣನೆ ಮಾಡ್ತಾರೆ. ಏನದಕ್ಕೆ ಅರ್ಥ? ಭಗವಂತನ ತತ್ವವನ್ನ ಜಿಜ್ಞಾಸುವಾದವನಿಗೆ ಉಪದೇಶ ಮಾಡಿದ್ರಿಂದ ಏನು ಪುಣ್ಯ ಬರಬೇಕೋ ಆ ಪುಣ್ಯ ಭೂದಾನ ಮಾಡಿದ್ರಿಂದ ಬರ್ತದೆ ಅಂತ ಅರ್ಥ. ಸಮಸ್ತ ಸಂಪತ್ತು, ಮುತ್ತು, ರತ್ನ ಇತ್ಯಾದಿಗಳನ್ನ ದಾನ ಮಾಡಿದ್ರಿಂದ ಬರುವ ಫಲ ಎಲ್ಲ ಭೂದಾನದಿಂದ ಪ್ರಾಪ್ತ ಆಗ್ತದೆ. ಅನೇಕ ತರದ ಹೂಗಳನ್ನ, ಮರಗಳನ್ನ,
ದಾನ ಮಾಡಿದ್ರಿಂದ ಬರಬೇಕಾದ ಫಲ ಎಲ್ಲ ಭೂದಾನದಿಂದ ಸಿಗ್ತದೆ. ಅಗ್ನಿಷ್ಠೋಮಾದಿ ಯಜ್ಞಗಳಿಂದಲೂ ವಾಜಪೇಯಾದಿ ಯಜ್ಞಗಳಿಂದಲೂ ಕೂಡ ಭೂದಾನದಿಂದ ಸಿಗುವಂತಹ ಫಲ ಸಿಗೋದಿಲ್ಲ. ಭೂದಾನದಿಂದ ಎಲ್ಲ ದೇವತೆಗಳು, ನಾನು, ವಿಷ್ಣು, ಇಂದ್ರ, ಸೂರ್ಯ ಇತ್ಯಾದಿ ಎಲ್ಲ ದೇವತೆಗಳು ಕೂಡ ತೃಪ್ತರಾಗ್ತಾರೆ. ಕೊನೆಗೆ ಭೂದಾನ ಮಾಡಿದವನು ನನ್ನನ್ನೇ ಬಂದು ತಲುಪ್ತಾನೆ. ಈ ಜಗತ್ತಿನಲ್ಲಿ ಜೀವನಕ್ಕಾಗಿ ನಾವು ಮಾಡುವಂತಹ ವೃತ್ತಿಗಳಿಂದ ನಮಗೆ ಒಂದಲ್ಲ ಒಂದು ಪಾಪ ಅಂಟಿಕೊಳ್ತದೆ, ಅದ್ರ ಬಗ್ಗೆ ಸಂಶಯ ಇಲ್ಲ. ಆದರೆ ಭೂದಾನ ಮಾಡಿದ್ರಿಂದ ಆ ಪಾಪ ಎಲ್ಲ ಪರಿಹಾರ ಕಾಣ್ತದೆ. ಒಂದು ಗೋಕರ್ಣ ಪ್ರಮಾಣದ ಭೂಮಿಯನ್ನು ದಾನ ಮಾಡಿದ್ರಿಂದಲೂ ಮಹಾಫಲ ಇದೆ. ಒಂದು ತಿಂಗಳ ಉಪವಾಸ ಮಾಡಿದವನಿಗೆ ಸಿಗಬೇಕಾದ ಫಲ, ಕೃಚ್ಛ ಚಾಂದ್ರಾಯಣಾದಿ ವ್ರತಗಳನ್ನು ಮಾಡಿದವನಿಗೆ ಸಿಗಬೇಕಾದಂತಹ ಫಲ, ಇದೆಲ್ಲವೂ ಕೂಡ ಒಂದು ಗೋಕರ್ಣ ಪ್ರಮಾಣದ ಭೂಮಿಯನ್ನಾದರೂ ದಾನ ಮಾಡಿದ್ರಿಂದ ಸಿಗ್ತದೆ. ವೇದಾದಿಗಳನ್ನ ಪಾರಾಯಣ ಮಾಡಿದ್ರಿಂದ, ಅಧ್ಯಯನ ಮಾಡಿದ್ರಿಂದ ಸಿಗಬೇಕಾದ ಫಲ ಭೂದಾನದಿಂದ ಬರ್ತದೆ. ಸರ್ವ ತೀರ್ಥಗಳನ್ನು ಸಂಚರಿಸಿ ಅಲ್ಲಿ ಸ್ನಾನಾದಿಗಳನ್ನು ಮಾಡಿದ್ರಿಂದ ಸಿಗುವ ಫಲ ಗೋಕರ್ಣ ಪ್ರಮಾಣದ ಭೂಮಿಯನ್ನು ದಾನ ಮಾಡಿದಾಗ ಸಿಗ್ತದೆ. ಈ ಸಂದರ್ಭದಲ್ಲಿ ಯುಧಿಷ್ಠಿರ ಕೃಷ್ಣನನ್ನು ಕೇಳಿದ, ಗೋಕರ್ಣ ಪ್ರಮಾಣ ಅಂದ್ರೆ ಏನು, ಅದನ್ನ ನನಗೆ ವರ್ಣನೆ ಮಾಡು ಅಂತ. ಅದಕ್ಕೆ ಕೃಷ್ಣ, ಶೃಣು ಗೋಕರ್ಣ ಮಾತ್ರಸ್ಯ ಪ್ರಮಾಣಂ ಪಾಂಡುನಂದನ, ಗೋಕರ್ಣ ಪ್ರಮಾಣ, ಗೋಕರ್ಣ ಅನ್ನುವ ಅಳತೆಯನ್ನ ನಿನಗೆ ಹೇಳ್ತೇನೆ. ತ್ರಿಂಶ ದಂಡ ಪ್ರಮಾಣೇನ ಭ್ರಮಿತಂ ಸರ್ವತೋ ದಿಶಂ ಪ್ರತ್ಯಕ್ ಪ್ರಾಗಪಿ ರಾಜೇಂದ್ರ ತತ್ತಥಾ ದಕ್ಷಿಣೋತ್ತರಂ. ಪೂರ್ವ ಪಶ್ಚಿಮವಾಗಿ ಮತ್ತು ದಕ್ಷಿಣೋತ್ತರವಾಗಿ 30 ದಂಡಗಳನ್ನ ಅಳತೆ ಮಾಡಬೇಕು. ಹಾಗೆ ಮಾಡಿದ್ರೆ ಅದಕ್ಕೆ ಗೋಕರ್ಣ ಪ್ರಮಾಣ ಅಂತ ಕರೀತಾರೆ. ಪೂರ್ವ ಪಶ್ಚಿಮದಲ್ಲಿ ಅಳತೆ ಮಾಡಿದಾಗ 30 ದಂಡ, ಹಾಗೆ ದಕ್ಷಿಣೋತ್ತರವಾಗಿ ಕೂಡ 30 ದಂಡ. ಹೀಗೆ ಅಳತೆ ಮಾಡಿದ್ರೆ ಅದನ್ನ ಒಂದು ಗೋಕರ್ಣ ಅಂತ ಕರೀತಾರೆ. ಮೂವತ್ತು ದಂಡ ಇಂಟು 30 ದಂಡ ಅಂತ ಅದರ ಅಭಿಪ್ರಾಯ ಆಗ್ತದೆ. ಅದು 900 ಚದರ ದಂಡಕ್ಕೆ ಸಮಾನ. ಅದರ ಅರ್ಥ ಏನು? ದಂಡ ಅಂದ್ರೆ ಏನು? ಒಂದು ಮಾರು, ಅದನ್ನ ಒಂದು ದಂಡ ಅಂತ ವರ್ಣನೆ ಮಾಡ್ತಾರೆ. ಒಂದು ಮಾರು ಅಂದ್ರೆ 4 ಮೊಳ ಅಂತ ಹೀಗೆ ಕೋಶಗಳಲ್ಲಿ ಕಂಡು ಬರ್ತದೆ. ಒಂದು ಮೊಳ ಅಂದ್ರೆ ಸುಮಾರು 1.25 1.5 ಅಡಿ. ಅಂಥದ್ದು 4 ಮೊಳ, ಅದೇ ಒಂದು ಮಾರಿಗೆ ಸಮಾನ. ಅದು 5 ಅಡಿ ಆಗಬಹುದು ಅಥವಾ 6 ಅಡಿ ಆಗಬಹುದು. ಒಂದು ಮಾರು ಅಂದ್ರೆ 5 ಅಡಿ ಅನ್ನುವಂಥ ಲೆಕ್ಕವನ್ನು ಈಗ ಇಟ್ಕೊಳ್ಳೋಣ. ಒಂದು ಮಾರು ಅಂದ್ರೆ ಹಾಗಾದ್ರೆ 5 ಅಡಿ ಆಯ್ತು. ಅಂಥದ್ದು ಅದು ಒಂದು ದಂಡಕ್ಕೆ ಸಮಾನ. ಅಂಥದ್ದು 30 ದಂಡ ಅಂತ ಹೇಳಿದ್ದಾರೆ. ಮೂವತ್ತು ದಂಡ ಅಂದ್ರೆ ಅದು 150 ಅಡಿಗಳಿಗೆ ಸಮಾನ ಆಗ್ತದೆ. ಪೂರ್ವ ಪಶ್ಚಿಮಕ್ಕೆ 150 ಅಡಿ, ದಕ್ಷಿಣೋತ್ತರವಾಗಿ 150 ಅಡಿ ಅಂತ ಈಗ ಲೆಕ್ಕ ಹಾಕಿದ್ರೆ ಒಟ್ಟು 22,500 ಚದರ ಅಡಿ ಆಗ್ತದೆ. ಈ 900 ಚದರ ದಂಡಗಳು ಇದರ ಲೆಕ್ಕಾಚಾರ. ಹೀಗೆ 22,500 ಚದರ ಅಡಿ ಏನಾಗ್ತದೆ, ಇದನ್ನ ನಾವು
ಆಧುನಿಕ ಲೆಕ್ಕಾಚಾರದಲ್ಲಿ ಗುಂಟೆ ಅಥವಾ ಒಂದು ಎಕರೆ ಅದರ ಲೆಕ್ಕಾಚಾರದಲ್ಲಿ ತಿಳ್ಕೊಳ್ಳೋದಾದ್ರೆ ಸುಮಾರು ಅರ್ಧ ಎಕರೆ ನೆಲ ಆಗ್ತದೆ. ಅದು ಹೇಗೆಂದ್ರೆ 22,500 ಚದರಡಿ ನಮಗೀಗ ಲಬ್ಧ ಆಗಿದೆ. 30 ದಂಡ ಇಂಟು 30 ದಂಡ ಅಂತ ಅನ್ನೋದ್ರಿಂದ 33 ಅಡಿ ಬೈ 33 ಅಡಿ ಇದರ ಗುಣಲಬ್ಧ 1089 ಚದರಡಿ. ಇದನ್ನು ಒಂದು ಗುಂಟೆ ಅಂತ ಕರೀತಾರೆ. ಇದು ಒಂದು ಎಕರೆಯ ಪ್ರಮಾಣ 40 ಗುಂಟೆ. 40 ಗುಂಟೆ ಅಂದ್ರೆ ಒಂದು ಎಕರೆ. ಅದರಲ್ಲಿ ಒಂದು ಗುಂಟೆ ಅಂದ್ರೆ 1089 ಚದರಡಿ. ಒಂದು ಗುಂಟೆ ಅಂದ್ರೆ 1089 ಚದರಡಿಗೆ ಒಂದು ಗುಂಟೆ ಆದ್ರೆ 22,500 ಚದರಡಿಗೆ ಸುಮಾರು 20 ಗುಂಟೆ ಆಗ್ತದೆ. 20-20.5 ಗುಂಟೆ. ಈ ನಾವು ಮಾರು ಅನ್ನೋದನ್ನ 5 ಬದಲಾಗಿ ಸ್ವಲ್ಪ ಹಿಂದು ಮುಂದೆ ಆಗುವ ಪ್ರಸಂಗ ಬಂದ್ರೆ 5.5 ಅಥವಾ 6 ಅಡಿ ಹೀಗೇನಾದ್ರೂ ಆಗುವ ಪ್ರಸಂಗ ಬಂದ್ರೆ ಅಥವಾ 5ಕ್ಕಿಂತ ಕಡಿಮೆನೇ ಆದ್ರೆ 20 ಗುಂಟೆಗಿಂತ ಕಡಿಮೆ ನೆಲ ಆಗಬಹುದು. ಅಥವಾ 21-22 ಗುಂಟೆ ಹೀಗೆಲ್ಲ ಸ್ವಲ್ಪ ವ್ಯತ್ಯಾಸ ಆಗಬಹುದು. ಅಂತೂ ಒಂದು ಮುಕ್ಕಾಲು ಎಕರೆನೂ ಏನಾಗೋದಿಲ್ಲ. ಅರ್ಧ ಎಕರೆದ ಮೇಲೆ ಒಂದು ಸ್ವಲ್ಪ ಇಷ್ಟು ನೆಲಕ್ಕೆ ಒಂದು ಗೋಕರ್ಣ ಪ್ರಮಾಣದ ನೆಲ ಅಂತ ಹೇಳ್ತಾರೆ. ಸವೃಷಂ ಗೋಷತಂ ಯತ್ರ ಸುಖಂ ತಿಷ್ಠತಿ ಅಯಂತ್ರಿತಂ ಸವತ್ಸಂ ಕುರುಷಾರ್ದೂಲ ತಚ್ಚ ಗೋಕರ್ಣ ಮುಚ್ಯತೆ. ಗೋಕರ್ಣ ಪ್ರಮಾಣ ಅಂತ ಅನ್ನೋದಕ್ಕೆ ಇನ್ನೂ ಒಂದು ಅಳತೆಯನ್ನು ನಾವು ಹೇಳ್ಬೋದು. 100 ಗೋವುಗಳು, ಅದರ ವೃಷಭಗಳು, ಹೋರಿಗಳು, ಕರುಗಳು ಎಲ್ಲ ಇರಬೇಕು. ಆ ಒಂದು ಪ್ರದೇಶದಲ್ಲಿ ಅವು ಇಕ್ಕಟ್ಟಿಲ್ಲದೆ ಇರ್ಲಿಕ್ಕೆ ಸಾಧ್ಯ ಆಗಬೇಕು. ಅದಕ್ಕೆ ಒಂದು ಗೋಕರ್ಣ ಅಂತ ಕರೀತಾರೆ. 100 ಗೋವುಗಳು ಇರಬೇಕಾದ್ರೆ ಅದಕ್ಕೆ ಆ ಗೋವುಗಳ ಗರ್ಭಧಾರಣೆಗಾಗಿ ಎಷ್ಟು ವೃಷಭಗಳು ಇರಬೇಕು ಅದಕ್ಕೊಂದು ಲೆಕ್ಕಾಚಾರ ಇದೆ. ಒಂದು 8-10 ವೃಷಭಗಳಾದರೂ ಇದ್ದಾವು. ಹಾಗೆ ಅದರ ಕರುಗಳು ಅಷ್ಟಿರ್ತವೆ. ಇದು ಒಂದು ತಾತ್ಪರ್ಯ. ಹೀಗೆ ಸುಮಾರು ಅರ್ಧ ಎಕರೆ ನೆಲ, ಅದಕ್ಕಿಂತ ಸ್ವಲ್ಪ ಹೆಚ್ಚಿನ ಜಾಗದಲ್ಲಿ ಈ ಗೋವುಗಳನ್ನ ಕಟ್ಟಲಿಕ್ಕೆ ಅನುಕೂಲ ಆಗ್ತದೆ. ನಮ್ಗಿದೆಲ್ಲ ಗೊತ್ತಿದೆ. ಅದನ್ನು ಗೋಕರ್ಣ ಅಂತ ವರ್ಣನೆ ಮಾಡ್ತಾರೆ. ಇಷ್ಟು ಭೂಮಿಯನ್ನ ದಾನ ಮಾಡಿದವನ ಹತ್ತಿರ ಯಮಭಟರು ಬರೋದಿಲ್ಲ. ಮೃತ್ಯುವಿನ ದಂಡಗಳು ಆ ಭೂದಾನ ಮಾಡಿದ ವ್ಯಕ್ತಿಯನ್ನು ಯಾವತ್ತೂ ಹೊಡೆಯೋದಿಲ್ಲ. ಕುಂಭೀಪಾಕ ಮೊದಲಾದ ದಾರುಣವಾದಂತಹ ನರಕಗಳು ಇವನಿಗೆ ತೊಂದರೆ ಕೊಡೋದಿಲ್ಲ. ಯಮನ ಪಾಶಗಳು ಇವನಿಗೆ ತೊಂದರೆ ಕೊಡೋದಿಲ್ಲ ಅಂತ ಹೇಳ್ತಾರೆ. ರೌರವ ಮೊದಲಾದ ನರಕಗಳನ್ನ, ವೈತರಣಿ ಅನ್ನುವಂಥ ನದಿಯನ್ನು ಕೂಡ ಅವನು ನೋಡುವ ಪ್ರಸಂಗ ಬರೋದಿಲ್ಲ. ಅಷ್ಟವನಿಗೆ ಪುಣ್ಯ ಬರ್ತದೆ. ಎಲ್ಲ ದೇವತೆಗಳು, ಚಿತ್ರಗುಪ್ತ, ಕಲಿ, ಕಾಲ, ಮೃತ್ಯು, ಯಮಧರ್ಮ, ಇವರೆಲ್ಲರೂ ಕೂಡ ಈ ಭೂದಾನ ಮಾಡಿದವನನ್ನ ಸತ್ಕರಿಸ್ತಾರೆ. ಇಲ್ಲಿ ಕಲಿ, ಕಾಲ, ಕೃತಾಂತ, ಮೃತ್ಯು ಅಂತ ಹೀಗೆಲ್ಲ ಹೆಸರು ಬಂದಿದೆ. ಇಲ್ಲಿ ಕಲಿ ಎಂಬ ಶಬ್ದದಿಂದ ಕಲಿಯುಗದ ಅಭಿಮಾನಿಯಾದಂತಹ ದೈತ್ಯ, ಯಾರ ಅಂಶದಿಂದ ದುರ್ಯೋಧನ ಹುಟ್ಟಿದ್ನೋ ಅವನನ್ನು ಇಟ್ಕೊಳ್ಳುವುದಲ್ಲ. ಇವರೆಲ್ಲ ಆ ಯಮ ಧರ್ಮ ಏನಿದ್ದಾನೆ, ದಕ್ಷಿಣ ದಿಕ್ಕಿನ ದಿಕ್ಪಾಲ, ಅವನು ಅನುಯಾಯಿಗಳು. ಮೃತ್ಯು ಮೊದಲಾದವರಿದ್ದಾರೆ, ಯಮನ ಸಹೋದರನೇ ಅವನಿದ್ದಿರಬೇಕು. ವಸ್ತುತಃ ಕೃತಾಂತ, ಮೃತ್ಯು ಅನ್ನುವುದು, ಈ ಕಾಲ, ಕೃತಾಂತ, ಮೃತ್ಯು ಅನ್ನುವುದು ಯಮನಿಗೂ ಪರ್ಯಾಯ ಪದನೇ. ಯಮನು ಕೂಡ ಕಾಲಶಬ್ದ ವಾಚ್ಯನೇ. ಆದ್ರೆ
ಈ ದಕ್ಷಿಣ ದಿಕ್ಕಿನ ಅಧಿಪತಿಯಾದಂತಹ ಯಮ ಏನಿದ್ದಾನೆ ಅವನಿಗೆ ಮೃತ್ಯು ಅನ್ನುವಂಥ ಒಬ್ಬ ಸಹೋದರನೂ ಇದ್ದಾನೆ. ಆದ್ರಿಂದಲೇ ಇಲ್ಲಿ ಆ ಯಮನ ಅನುಯಾಯಿಗಳಾದವರು ಚಿತ್ರಗುಪ್ತ ಮೊದಲಾದವರು, ಕಲಿ, ಕಾಲ ಇವರೆಲ್ಲರೂ ಕೂಡ ಯಮನ ಅನುಯಾಯಿಗಳಾಗಿದ್ದು ಈ ಎಲ್ಲ ಜೀವರ ಯೋಗಕ್ಷೇಮವನ್ನು ನೋಡ್ಕೊಳ್ಳುವವರು ಯಮಲೋಕದಲ್ಲಿ. ಅವರನ್ನು ಇಲ್ಲಿಂದ ಕರ್ಕೊಂಡು ಹೋಗುವವರು, ಅವರ ಲೆಕ್ಕ ಪತ್ರ ಮೊದಲಾದವುಗಳನ್ನ, ಅವರ ಪಾಪ ಪುಣ್ಯ ಮೊದಲಾದವುಗಳ ಲೆಕ್ಕಾಚಾರವನ್ನು ಇಡುವವರು. ಇವರಿಗೆ ಮೃತ್ಯುವಿನ ಪರಿವಾರದವರು ಅಂತ ಹೇಳ್ತಾರೆ. ಅವರೆಲ್ಲರೂ ಭೂದಾನ ಮಾಡಿದ ವ್ಯಕ್ತಿಯನ್ನು ಸತ್ಕರಿಸ್ತಾರೆ. ಅವನಿಗೆ ಅವರು ಯಾವತ್ತೂ ಕೂಡ ತೊಂದರೆ ಕೊಡೋದಿಲ್ಲ. ಅವನು ಭೂಲೋಕದಲ್ಲಿ ಮಾಡಿದ ಪುಣ್ಯವನ್ನು ಗಮನಿಸಿ ಅವನಿಗೆ ಸತ್ಕಾರ ಮಾಡ್ತಾರೆ ಅಂತ ಅರ್ಥ. ಕೃಷ್ಣ ಹೇಳ್ತಾನೆ, ನಾನು ಕೂಡ ಭೂದಾನಿಯನ್ನ ಗೌರವಿಸ್ತೇನೆ. ಚತುರ್ಮುಖ ಬ್ರಹ್ಮ, ಇಂದ್ರ ಎಲ್ಲ ದೇವತೆಗಳು ಕೂಡ ಭೂದಾನ ಮಾಡಿದ ವ್ಯಕ್ತಿಯನ್ನು ಗೌರವಿಸ್ತಾರೆ. ಇಲ್ಲಿ ಭೂದಾನ ಮಾಡುವುದು ಅಂದ್ರೆ ಯಾವುದಾದ್ರೂ ವ್ಯಕ್ತಿಗೆ ಭೂದಾನ ಮಾಡುವುದಾಯಿತು, ಅನೇಕ ಬಾರಿ ಮಠಗಳಿಗೆ ಭೂದಾನ ಮಾಡುವುದು, ಸಂಘ ಸಂಸ್ಥೆಗಳಿಗೆ ಭೂದಾನ ಮಾಡುವುದು, ಉದಾತ್ತ ಉದ್ದೇಶಗಳಿಗಾಗಿ, ಶಾಲೆ, ದೇವಾಲಯ, ಆಸ್ಪತ್ರೆ ಮೊದಲಾದ ಉದ್ದೇಶಗಳಿಗಾಗಿ ಭೂದಾನ ಮಾಡುವುದು ಕೂಡ ಮಹಾಪುಣ್ಯಕರವಾದಂತಹ ಸಂಗತಿಯೇ. ಅಂಥವನನ್ನ ಎಲ್ಲರೂ ಕೂಡ ಸತ್ಕರಿಸ್ತಾರೆ ಅಂತ ಅದರ ತಾತ್ಪರ್ಯ. ಒಬ್ಬ ಬ್ರಾಹ್ಮಣನ ಕುಟುಂಬದ ಜನ ತೊಂದರೆಗೀಡಾಗಿದ್ದಾರೆ. ಅವನ ಹತ್ರ ಇರುವಂತಹ ಹಸುಗಳು, ಕುದುರೆಗಳು ಮೊದಲಾದ ಪಶುಗಳು ದುರ್ಬಲ ಆಗಿವೆ ಆಹಾರದ ಕೊರತೆಯಿಂದಾಗಿ. ಇಷ್ಟಾದ್ರೂ ಕೂಡ ಅತಿಥಿ ಸತ್ಕಾರದಲ್ಲಿ ಅವನು ಯಾವತ್ತೂ ಆಸಕ್ತ. ಅಂಥವನಿಗೆ ಭೂದಾನ ಮಾಡಬೇಕು. ಅದು ಆತನಿಗೂ ಆತನ ಪರಿವಾರಕ್ಕೂ ಅನುಕೂಲಕರ ಆಗ್ತದೆ. ವ್ರತ ನಿಯಮಾದಿಗಳನ್ನು ಮಾಡುವಂತಹ ಅಗ್ನಿಹೋತ್ರಿಗೆ ಭೂದಾನ ಮಾಡಬೇಕು. ಯಥಾ ಜನಿತ್ರಿ ಕ್ಷೀರೇಣ ಪುತ್ರಂ ವರ್ಧಯತೆ ಧ್ರುವಂ ದಾತಾರಂ ಅನುಗೃಹಾತಿ ದತ್ತಾಹ್ಯೇವಂ ವಸುಂಧರಾ. ಧಾತ್ರಿ, ತಾಯಿಯಾದವಳೊಬ್ಬಳು ತನ್ನ ಮಕ್ಕಳನ್ನು ಎದೆಹಾಲಿನಿಂದ ಪೋಷಿಸ್ತಾಳೆ. ಹಾಗೆ ಭೂದೇವಿಯು ಕೂಡ ದಾನ ಮಾಡಿದ ವ್ಯಕ್ತಿಯನ್ನ, ಒಟ್ಟಾರೆ ಎಲ್ಲ ಜನರನ್ನು ಕೂಡ ಪೋಷಿಸ್ತಾಳೆ. ಗೋವು ತನ್ನ ಹಾಲನ್ನ ಸೃಷ್ಟಿ ಮಾಡಿ ಆ ಕರುವಿನ ಪೋಷಣೆಯನ್ನು ಮಾಡ್ತದೆ. ಹಾಗೆ ಭೂದೇವಿಯು ಕೂಡ ತನ್ನನ್ನು ದಾನ ಮಾಡಿದವರನ್ನ ಪೋಷಿಸ್ತಾಳೆ. ಬೀಜಗಳನ್ನ ಭೂಮಿಯಲ್ಲಿ ಬಿತ್ತಿದಾಗ ಅಲ್ಲಿ ಮಳೆ ಆದ್ರೆ ಆ ತೇವಾಂಶದಿಂದ ಮೊಳಕೆ ಹುಟ್ಟುತ್ತದೆ. ಹಾಗೆ ಭೂದಾನ ಮಾಡಿದವನಿಗೂ ಕೂಡ ಅವನ ಮನೋರಥಗಳು, ಅವನ ಬಯಕೆಗಳು ಪ್ರತಿನಿತ್ಯ ಕಾರ್ಯರೂಪಕ್ಕೆ ಬರ್ತಾ ಹೋಗ್ತವೆ. ಎಲ್ಲವನ್ನೂ ಪಡ್ಕೋತಾನ ಅವನು. ಇದಕ್ಕೆ ವ್ಯತಿರಿಕ್ತವಾಗಿ ಭೂದಾನ ಮಾಡ್ತೇನೆ ಅಂತ ಹೇಳಿ ದಾನ ಕೊಡೋದಿಲ್ಲ, ಅಥವಾ ಕೊಟ್ಟದ್ನಿಗಾಗಲೇ ಕಿತ್ಕೋತಾನ. ಅಂಥ ವ್ಯಕ್ತಿ ಯಮನ ಪಾಶಗಳಿಂದ ಬದ್ಧನಾಗಿ ನರಕದಲ್ಲಿ ದುಃಖ ಪಡುವ ಪ್ರಸಂಗ ಬರ್ತದೆ. ಈಗಾಗಲೇ ಮಾಡಿದಂಥ ಭೂದಾನ ತಾನೇ ಮಾಡಿರಬಹುದು ಅಥವಾ ಮತ್ತಾರು ಮಾಡಿರಬಹುದು. ಆ ದಾನವನ್ನ ಕಿತ್ಕೊಳ್ಳುವವನಿಗೆ ನರಕದಲ್ಲಿ ಮಹಾಪಾಪ ಇದೆ, ದೊಡ್ಡ ಶಿಕ್ಷೆ ಇದೆ. ಭೂಮಿಯನ್ನ ಬ್ರಾಹ್ಮಣಿಗೆ ದಾನವಾಗಿ ಕೊಟ್ಟಿದ್ದಾನೆ, ಅದರ ಪ್ರತಿಫಲವನ್ನು ಮಾತ್ರ, ಅಲ್ಲಿ ಬೆಳೆಯುವಂತಹ ಬೆಳೆಯನ್ನು ಮಾತ್ರ ತಾನೇ ಮತ್ತೆ ಕಿತ್ಕೊಂಡ್ರೆ, ಹೀಗೆ ಕೇವಲ ಹೆಸರಿಗೆ ತಕ್ಕಂತೆ ದಾನವನ್ನು ಮಾತ್ರ ಮಾಡಿದ್ರೆ 21 ನರಕಗಳಲ್ಲಿಯೂ ನಾನಾ ಥರದ ಶಿಕ್ಷೆಯನ್ನು ಅನುಭವಿಸ್ತಾನೆ. ತನ್ನ 12 ತಲೆಮಾರಿನ ಜನಗಳಿಗೆ ಪ್ರಾಯ ಹೀಗೆ ಅರ್ಥ ಮಾಡ್ಕೋಬಹುದು. ಹಿಂದಿನ 10 ತಲೆಮಾರು, ಹಿಂದಿನ 6, ಮುಂದಿನ 6 ತಲೆಮಾರುಗಳಿಗೆ ಕಂಟಕನಾಗ್ತಾನೆ, ಮುಂದೆ ಕ್ರಿಮಿಯಾಗಿ ಹುಟ್ಟುತ್ತಾನೆ. ಅಂಥವನಿಗೆ 1000 ಗೋವುಗಳನ್ನ ಕೊಂದಂತ ಪಾಪ ಬರ್ತದೆ. ಕುಂಭೀಪಾಕ ಅನ್ನೋ ನರಕದಲ್ಲಿ ತಲೆ ಕೆಳಗಾಗಿ ಬಿದ್ದು ಸಂಕಟ ಪಡುವಂತಹ
ಪ್ರಸಂಗ ಬರ್ತದೆ. ಆ ಕುಂಭೀಪಾಕ ನರಕದಲ್ಲಿ ದೇವತೆಗಳ ಆಯುರ್ಮಾನದಂತೆ 1000 ವರ್ಷ ಕಾಲ ಶಿಕ್ಷೆಯನ್ನು ಅನುಭವಿಸ್ತಾನೆ. ಮುಂದೆ ಭೂಮಿಗೆ ಬಂದು 100 ಜನ್ಮಗಳಲ್ಲಿ ನಾಯಿಯಾಗಿ ಹುಟ್ಟುತ್ತಾನೆ. ಅಂಥವನಿಗೆ ದಾನ ಮಾಡಿಯೂ ಕೂಡ ಆ ಭೂಮಿಯಲ್ಲಿ ತಾನೇ ಜೀವನ ನಡೆಸುವಂತ ದುರಾಸೆ ಬಂದ್ರೆ ಅವನು 21 ನರಕಗಳಿಗೆ ಹೋಗಿ ಬೀಳ್ತಾನೆ. ದಾನವನ್ನು ಹೇಗೆ ಮಾಡಬೇಕು? ದಾನವನ್ನು ಕೊಡುವಾಗ ನೇಗಿಲಿನಿಂದ ಉತ್ತು ಬಿತ್ತು ಇನ್ನೇನು ಬೆಳೆ ಬರಲಿಕ್ಕೆ ಶುದ್ಧವಾಗಿರುವಂತಹ ಭೂಮಿಯನ್ನೇ ದಾನ ಮಾಡಬೇಕು. ಅಥವಾ ಪೈರಿನಿಂದ ತುಂಬಿರುವಂತಹ, ಕೊಯ್ಲಿಗೆ ಸಿದ್ಧ ಆಗಿರುವಂತಹ, ನೀರಿನ ಅನುಕೂಲ ಇರುವಂತಹ, ಅಥವಾ ಸೋದಕಾದೇಯ ಅಂತ ಹೇಳ್ತಾರೆ, ಅದನ್ನ ಜ್ಞಾನಿಯಾದವನಿಗೆ ಜ್ಞಾನಿಯಾದಂತಹ ಬ್ರಾಹ್ಮಣನಿಗೆ ದಾನ ಮಾಡಬೇಕು. ಸಕಲ ಕಾಮನೆಗಳು ಅದರಿಂದ ಈಡೇರ್ತವೆ. ಅದರಿಂದ ಹಿಂದೆ ಅನೇಕ ಜನ ರಾಜರು ಭೂದಾನ ಮಾಡ್ತಾ ಇದ್ರು. ಇದರ ಬಳಿಕ ಕನ್ಯಾದಾನ ಮಾಡಿದವನಿಗೆ ಸಿಗುವಂತ ಫಲವನ್ನು ವರ್ಣನೆ ಮಾಡ್ತಾರೆ. 1000 ಎತ್ತುಗಳನ್ನು ದಾನ ಮಾಡಿದ್ರಿಂದ ಏನು ಫಲ ಸಿಗಬೇಕೋ ಅದನ್ನ ಕನ್ಯಾದಾನ ಮಾಡಿದ್ರಿಂದ ಆ ಕನ್ಯೆಯ ಪಿತೃವಾದವನು ಪಡ್ಕೋತಾನೆ. 1,00,000 ಗೋದಾನ ಮಾಡಿದ್ರಿಂದ ಏನು ಪುಣ್ಯ ಫಲ ಸಿಗಬೇಕೋ ಅದನ್ನು ಕನ್ಯಾದಾನ ಮಾಡಿದ್ರಿಂದ ಪಡ್ಕೋಬಹುದು. ಕನ್ಯಾದಾನ ಮಾಡಿದ ನಾವು ಯಾವ ಕನ್ಯೆಯನ್ನು ದಾನ ಮಾಡಿ ಕೊಟ್ಟಿದ್ದೀವೋ ಆ ಕನ್ಯೆಯ ದೇಹದಲ್ಲಿ ಎಷ್ಟು ರೋಮಗಳಿವೆಯೋ ಅಷ್ಟು ವರ್ಷಗಳ ಕಾಲ ಆ ವ್ಯಕ್ತಿ ನನ್ನ ಲೋಕದಲ್ಲಿ ಸುಖ ಅನುಭವಿಸ್ತಾನೆ. ಮತ್ತೆ ಅಲ್ಲಿಂದ ಆ ಪುಣ್ಯದ ಫಲವನ್ನೆಲ್ಲ ಅನುಭವಿಸಿ ಮರಳಿ ಈ ಲೋಕಕ್ಕೆ ಬಂದಾಗ 4 ವೇದಗಳಿಂದ ಕೂಡಿದಂಥ ಎಲ್ಲ ಅಂಗಗಳನ್ನು ಅಧ್ಯಯನ ಮಾಡುವಂತಹ ಶಕ್ತಿ ಇರುವ ಬ್ರಾಹ್ಮಣನಾಗಿ ಎಲ್ಲ ದೇವತೆಗಳ ಅನುಗ್ರಹಕ್ಕೆ ಪಾತ್ರನಾಗಿ ಅವನು ಈ ಜಗತ್ತಿನಲ್ಲಿ ಹುಟ್ಟುತ್ತಾನೆ. ಮುಂದೆ ಬೆಳ್ಳಿಯ ದಾನದ ಬಗ್ಗೆ ವರ್ಣನೆ ಮಾಡ್ತಾರೆ. ಮುಂದೆ ಇದೇ ಅಧ್ಯಾಯದಲ್ಲಿ ತಿಲಂ ಗಾವಹ ಸುವರ್ಣಂ ಚ ಅಪಿ ಅನ್ನಂ ಕನ್ಯಾ ವಸುಂಧರ ತಾರಯಂತೀಹ ದತ್ತಾನಿ ಬ್ರಾಹ್ಮಣೇಭ್ಯೋ ಮಹಾಭುಜ ಅಂತ ಒಂದು ಶ್ಲೋಕ ಬರ್ತದೆ. ಅದು ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ 75ನೇ ಶ್ಲೋಕ, ಮತ್ತೆ ವೈಷ್ಣವ ಪಾಠದಲ್ಲಿ 185ನೇ ಶ್ಲೋಕ. ಎಳ್ಳು ದಾನ ಮಾಡಬೇಕು, ಗೋದಾನ, ಸುವರ್ಣದಾನ, ಅನ್ನದಾನ, ಕನ್ಯಾದಾನ ಮತ್ತೆ ಭೂದಾನ ಇವೆಲ್ಲವೂ ಕೂಡ ದಾನ ಮಾಡಿದಂತಹ ವ್ಯಕ್ತಿಯನ್ನ ಸದ್ಗತಿಗೆ ಮುಟ್ಟಿಸ್ತವೆ ಅಂತ ಅಲ್ಲಿ ಕಂಡು ಬರ್ತದೆ. ದಾನದ ಮಹತ್ವವನ್ನ ವರ್ಣನೆ ಮಾಡುವಂಥ ಮತ್ತದನ್ನು ಶ್ರವಣ ಮಾಡುವಂಥ ಈ ಪ್ರಸಂಗದಲ್ಲಿ ಮನುಷ್ಯನಿಗೆ ಇರಬೇಕಾದಂತಹ ಒಂದು ಎಚ್ಚರದ ಬಗ್ಗೆ 4 ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಬಂಗಾರ, ಬೆಳ್ಳಿ, ತಿಲ, ಭೂಮಿ ಇವೆಲ್ಲವೂ ಜಡವಸ್ತುಗಳು. ಅವುಗಳಿಗೆ ತನ್ನದೇ ಆದಂತಹ ಮನಸ್ಸು ಅಂತ ಅನ್ನೋದಿರೋದಿಲ್ಲ. ತಾನು ಯಾರಿಗೆ ದಾನವಾಗಿ ಹೋದ್ರೆ ತಾನು ಸುಖವಾಗಿದ್ದೇನೆ ಅನ್ನುವಂಥ ಗಮನವೂ ಕೂಡ ಅವುಗಳಿಗೇನಿರೋದಿಲ್ಲ. ಗೋವಿಗೆ ಮನಸ್ಸು ಅಂತ ಅನ್ನೋದೊಂದು ಇರ್ತದೆ, ಆದರೆ ಮನುಷ್ಯನಷ್ಟು ವಿಕಸಿತವಾದಂತಹ ಮನಸ್ಸು ಅದಕ್ಕಿರೋದಿಲ್ಲ. ಅದರ ಆಹಾರ, ನಿದ್ರ, ಅದರ ರಕ್ಷಣೆ, ಮತ್ತೆ ಆ ಗೋವಿಗಾಗಲಿ ವೃಷಭಕ್ಕಾಗಲಿ ಅದರ ಲೈಂಗಿಕ ಅಗತ್ಯಗಳು ಇಷ್ಟನ್ನ ಯುಕ್ತ ರೀತಿಯಲ್ಲಿ ಪೂರೈಸಿದರೆ ಆ ಗೋವುಗಳಾಗಲಿ ವೃಷಭಗಳಾಗಲಿ ಅಶ್ವಗಳಾಗಲಿ ಮತ್ತೆ ದಾನ ಮಾಡಿ ಕೊಡಲ್ಪಟ್ಟಂತಹ ಯಾವುದೇ ಆನೆ ಮೊದಲಾದವುಗಳಾಗಲಿ ಸಂತೋಷದಿಂದ ಇರ್ತವೆ. ಆದರೆ ಕನ್ಯಾದಾನದ ಒಂದು ವಿಷಯವನ್ನು ಕೂಡ ಇಲ್ಲೇ ಸೇರಿಸಿದ್ದಾರೆ. ಅದರ ಬಗ್ಗೆ ನಮಗೆಲ್ಲರಿಗೂ ಕೂಡ ಒಂದು ಎಚ್ಚರ ಇರಬೇಕು. ಜಡವಸ್ತುಗಳಂತಲ್ಲ ಕನ್ಯೆ ಅಂತ ಅನ್ನೋದು. ಚೇತನಗಳಲ್ಲೂ ಕೂಡ ಆನೆ, ಕುದುರೆ, ಎತ್ತು ಇತ್ಯಾದಿಗಳಂತೆ
ಈ ಕನ್ಯೆ ಅಲ್ಲ. ಕನ್ಯೆಯನ್ನು ಮದುವೆ ಮಾಡಿಕೊಡುವುದು ಅಂದ್ರೆ ಆ ವರ ಮತ್ತು ಕನ್ಯಾ ಇವರಿಬ್ಬರು ಕೂಡ ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ, ಧಾರ್ಮಿಕವಾಗಿ ಒಬ್ಬರು ಇನ್ನೊಬ್ಬರಿಗೆ ಪರಸ್ಪರ ಹೊಂದಿಕೊಂಡು ಬದುಕಬೇಕಾದಂತಹ ಒಂದು ಜೀವನವನ್ನು ಅವರಿಗೆ ನಾವು ಏರ್ಪಾಡು ಮಾಡಿಕೊಡೋದು ಅಂತ ಅರ್ಥ. ನಮಗೆ ಗಂಡು ಮಗು ಹುಟ್ಟುವುದಾಗಲಿ ಹೆಣ್ಣು ಮಗು ಹುಟ್ಟುವುದಾಗಲಿ ಅದು ನಮ್ಮ ಋಣಾನುಬಂಧದಿಂದ ನಿಶ್ಚಿತ ಆಗುವಂತಹ ವಿಷಯ. ಕನ್ಯಾದಾನ ಮಾಡಿ ಪುಣ್ಯ ಪ್ರಾಪ್ತಿ ಪಡ್ಕೊಳ್ಬೇಕು ಅಂತ ನಾವೇನು ಹೆಣ್ಣು ಮಗುವನ್ನು ಹೆತ್ತಿಲ್ಲ. ಹೆಣ್ಣು ಮಗುವನ್ನು ಹೆರುವುದಾಗಲಿ ಗಂಡು ಮಗುವನ್ನು ಹೆರುವುದಾಗಲಿ ಅಥವಾ ಬಯಸಿದಂತಹ ಮಗುವನ್ನು ಪಡ್ಕೊಳ್ಳುವುದಾಗಲಿ ನಮ್ಮ ಕೈಯಲ್ಲಿಲ್ಲ. ಇದೆಲ್ಲರಿಗೂ ಗೊತ್ತಿದೆ. ನಮಗೆ ಹುಟ್ಟುವ ಮಕ್ಕಳು ಗಂಡಾಗಲಿ ಹೆಣ್ಣಾಗಲಿ ಋಣಾನುಬಂಧದಿಂದ ಹುಟ್ಟಿರ್ತಾರೆ. ಅವರವರ ಮದುವೆಯೂ ಕೂಡ ಅವರವರ ಋಣಾನುಬಂಧಕ್ಕನುಸಾರವಾಗಿ ನಡೀತದೆ. ಆದ್ರಿಂದ ಒಬ್ಬ ವರನಿಗೆ ಕನ್ಯೆಯನ್ನು ತರುವಾಗ ಆತನ ಇಷ್ಟಾನಿಷ್ಟ ಇದೆಲ್ಲವನ್ನು ಪರೀಕ್ಷೆ ಮಾಡಿ ಹೇಗೆ ಅವನಿಗೆ ಕನ್ಯೆಯನ್ನು ಕೊಡ್ತಾರೋ ಹಾಗೆ ಕನ್ಯೆಯನ್ನು ವರನಿಗೆ ಕೊಡುವಾಗಲೂ ಕೂಡ ಆಕೆಯ ಇಷ್ಟಾನಿಷ್ಟ ಇತ್ಯಾದಿಗಳನ್ನ ಪರಿಗಣಿಸಬೇಕು. ಕನ್ಯಾದಾನ ಮಾಡುವವರಿಗೆ ಪುಣ್ಯ ಪ್ರಾಪ್ತಿಯಾಗುವುದು ದೊಡ್ಡ ವಿಷಯ ಅಲ್ಲ. ಕನ್ಯಾದಾನ ಮಾಡುವುದಕ್ಕಿಂತಲೂ ಹೆಚ್ಚಿನ ಪುಣ್ಯವನ್ನು ಗಳಿಸಲಿಕ್ಕೆ ಅನೇಕ ವಿಧಾನಗಳಿವೆ. ಕನ್ಯಾದಾನ ಮಾಡಿದ್ರಿಂದ ಸಾವಿರಾರು ಗೋದಾನಗಳನ್ನು ಮಾಡಿದ ಫಲ ಸಿಗ್ತದೆ ಅಂತ ನಾವು ಈಗ ತಾನೇ ನೋಡಿದೆವು. ವಸ್ತುತಃ ಆ ಗೋದಾನ ಮಾಡಿದ ಫಲಕ್ಕಿಂತ ಹೆಚ್ಚಿನ ಫಲವನ್ನ ನಾವು ಈಗಾಗಲೇ ಹಿಂದಿನ ಅಧ್ಯಾಯದಲ್ಲಿ ನೋಡಿದ್ದೇವೆ. ದೇವಮಾಲ್ಯಾಪನಯನಂ ದ್ವಿಜೋಚ್ಛಿಷ್ಟ ಅಪಮಾರ್ಜನಂ ಅಂತ. ನಿತ್ಯ ಭಕ್ತಿಯಿಂದ ದೇವತಾ ಪೂಜೆ ಮಾಡುವುದು, ಭಗವಂತನ ಮೇಲೆ ನಿರ್ಮಾಲ್ಯವನ್ನು ತೆಗೆದಿರಿಸುವುದು, ಬ್ರಾಹ್ಮಣರು ಭೋಜನ ಮಾಡಿದ ಬಳಿಕ ಆ ಎಂಜಲನ್ನು ತೆಗೆದು ಶುದ್ಧಪಡಿಸುವುದು, ಅತಿಥಿಗಳು ಮೊದಲಾದವರು ಜ್ಞಾನಿಗಳಾದವರು ಬಂದಾಗ ಅವರಿಗೆ ಸೇವಾ ಮಾಡಿ ಅವರಿಗೆ ಸತ್ಕಾರ ಮಾಡಿ ಅನ್ನಪಾನಾದಿಗಳನ್ನು ವ್ಯವಸ್ಥೆ ಮಾಡುವುದೇನಿದೆ ಇದು ಏಕೈಕಂ ಪಾಂಡವ ಶ್ರೇಷ್ಠ ಗೋಪ್ರದಾನಾದ್ ವಿಶಿಷ್ಯತೆ ಅಂತ ವರ್ಣನೆ ಮಾಡಿದ್ದಾರೆ. ಗೋದಾನ ಮಾಡಿದ್ದಕ್ಕಿಂತ ಹೆಚ್ಚಿನ ಫಲ ನಾವು ಮಾಡುವಂತಹ ಆಹ್ನಿಕ ಶಾಸ್ತ್ರಾಧ್ಯಯನ, ಅದರಲ್ಲೂ ಜ್ಞಾನ ಯಜ್ಞ ಅದರಿಂದ ಸಿಗ್ತದೆ. ಜ್ಞಾನಿಗಳಾದಂತಹ ಬ್ರಾಹ್ಮಣರನ್ನ ನಮಸ್ಕರಿಸಿ ಅವರನ್ನ ನಾನಾ ವಿಧವಾಗಿ ಸೇವಿಸಿ ಅವರ ಮೂಲಕ ಸಂಶಯಗಳನ್ನು ಪರಿಹಾರ ಮಾಡಿಕೊಂಡ್ರೆ, ಶಾಸ್ತ್ರದ ಸಂಶಯಗಳನ್ನು ಪರಿಹಾರ ಮಾಡಿಕೊಂಡ್ರೆ ಅದರಿಂದ ಗೋದಾನಕ್ಕಿಂತಲೂ ಹೆಚ್ಚಿನ ಫಲ ಇದೆ. ಗೋದಾನಕ್ಕಿಂತ ಹೆಚ್ಚಿನ ಫಲ ಸಿಗ್ತದೆ ಅಂತ ಹೇಳಿ ಕನ್ಯಾದಾನ ಮಾಡಬೇಕು ಅನ್ನುವಂಥ ಭ್ರಮೆನೇ ಯಾರಿಗೂ ಬೇಡ. ಕನ್ಯೆ ಇದ್ರೆ ದಾನ ಮಾಡಬಹುದು, ಕನ್ಯೆ ಇಲ್ಲದೆ ಹೋದವರು ಚಡಪಡಿಸಬೇಕಾಗಿಲ್ಲ ಒಂದು ವಿಷಯ. ಮತ್ತು ದಾನವನ್ನು ಸತ್ಪಾತ್ರನಿಗೆ ಮಾಡಬೇಕು ಅಂತ ಹೇಳಿದ್ದಾರೆ ಎಂದು ಮಾತ್ರಕ್ಕೆ ನಮ್ಮ ಹತ್ರ ಇರುವ ನಮಗೆ ಹುಟ್ಟಿರುವಂತಹ ಕನ್ಯೆಯನ್ನ ನಾವು ಯಾರಿಗೆ ಸತ್ಪಾತ್ರ ಅಂತ ಭಾವಿಸಿದ್ದೀವೋ ಅವರಿಗೆ ದಾನ ಮಾಡಿ ಕೈ ತೊಳೆದುಕೊಂಡು ನಾವು ಪುಣ್ಯವನ್ನು ಪಡೆದಿದ್ದೇವೆ ಅಂತ ಭ್ರಮ ಪಡುವುದು ಬೇಡ. ನಾವು ಯಾರನ್ನು ಸತ್ಪಾತ್ರ ಅಂತ ಪರಿಗಣನೆ ಮಾಡಿದ್ದೇವೋ ಅವನು ತನಗೆ ಅಪೇಕ್ಷಿತ ಅಂತನ್ನುವುದನ್ನ ಕನ್ಯೆ ತೀರ್ಮಾನ ಮಾಡಿ ಹೇಳಬೇಕು. ತಾನು ಮದುವೆ ಮಾಡಿಕೊಳ್ಳುವ ವಧು ತನಗೆ ಅಪೇಕ್ಷಿತ ಅನ್ನುವುದನ್ನ ವರ ಹೇಗೆ ತೀರ್ಮಾನಿಸಬೇಕೋ ಹಾಗೆ ಕನ್ಯೆಯು ಕೂಡ ಅವಳ ಇಷ್ಟಾನಿಷ್ಟಗಳನ್ನು ಅವಳೇ ತೀರ್ಮಾನಿಸಬೇಕು. ನಮ್ಮ ಪುಣ್ಯ, ನಮಗೆ ಸಿಗಬೇಕಾದಂತಹ ಫಲ, ಸ್ವರ್ಗಲೋಕದಲ್ಲಿ ಎಂಥ ವಿಮಾನದಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಸ್ವರ್ಗಲೋಕಕ್ಕೆ, ಅಲ್ಲಿ ಯಾವ ಸುಖ ಅನುಭವಿಸ್ತೀವಿ ಅನ್ನುವುದೆಲ್ಲ ಇಲ್ಲಿ ದೊಡ್ಡ ವಿಷಯ ಆಗಬಾರದು. ಪುಣ್ಯ ಸಂಪಾದನೆ ಮಾಡಲಿಕ್ಕೆ ಸ್ವರ್ಗಕ್ಕೆ ಹೋಗಬೇಕು ಅಂತಿದ್ರೆ ಬೇರೆ ಬೇರೆ ಮಾರ್ಗಗಳೂ ಇವೆ. ಕನ್ಯೆಯನ್ನ ಅವಳ ಇಷ್ಟಕ್ಕೆ ವಿರುದ್ಧವಾಗಿ
ನಮಗೆ ಕೇವಲ ಪುಣ್ಯ ಸಿಗಬೇಕೆಂಬ ದುರಾಸೆಯಿಂದ ದಾನ ಮಾಡುವುದು ಸಲ್ಲದು. ಅಂಥವು ನಡೆಯುವ ಸಾಧ್ಯತೆ ಇದೆ. ಯಾಕೆಂದ್ರೆ ಮನುಷ್ಯನಿಗೆ ತನ್ನ ಸ್ವಾರ್ಥವೇ ಮುಖ್ಯ ಆಗಿಬಿಟ್ಟಿರುತ್ತದೆ. ಸ್ವರ್ಗಲೋಕದಲ್ಲಿ ಏನೇನು ಸುಖ ಸಿಗ್ತದೆ ಅನ್ನೋದನ್ನೆಲ್ಲ ಕೇಳಿದ್ದಾನೆ. ಹೇಗೆ ಅಪ್ಸರೆಯರು ಆ ವಿಮಾನದಲ್ಲಿ ನಮ್ಮನ್ನು ಕೂಡಿಸ್ಕೊಂಡು ಹೋಗ್ತಾರೆ ಅನ್ನೋದನ್ನೆಲ್ಲ ರಸವತ್ತಾಗಿ ವರ್ಣನೆ ಮಾಡಿದ್ದನ್ನ ಸ್ತೋತ್ರಗಳು ಕೇಳಿರ್ತಾರೆ. ತಾವು ಸ್ವರ್ಗಕ್ಕೆ ಹೋಗಬೇಕು ಅನ್ನೋ ಭ್ರಮೆ ಮಾತ್ರ ಪ್ರತಿಯೊಬ್ಬರಲ್ಲೂ ತುಂಬಿಕೊಂಡಿರುತ್ತದೆ. ನಾವು ಸ್ವರ್ಗಕ್ಕೆ ಸತ್ತ ಮೇಲೆ ಹೋಗುವುದು ಆ ಕಡೆ ಇರಲಿ, ಆ ಕನ್ಯೆಯನ್ನ ಅವಳು ಬದುಕಿದ್ದಾಗಲೇ ಅವಳ ಜೀವನವನ್ನ ಸ್ವರ್ಗವನ್ನಾಗಿ ಮಾಡುವುದು ಆ ಕಡೆ ಇರಲಿ, ನರಕವನ್ನಾಗಾದ್ರೂ ಮಾಡಬಾರ್ದಲ್ಲ. ಅದ್ರ ಬಗ್ಗೆ ನಮಗೊಂದು ಎಚ್ಚರ ಇರಬೇಕು. ಇದನ್ನ ಮೀರಿ ಕೇವಲ ಸತ್ಪಾತ್ರನಿಗೆ ದಾನ ಮಾಡ್ತೇವೆ ಅನ್ನುವಂಥ ಭ್ರಮೆಯನ್ನು ಇಟ್ಕೊಂಡು ಪುಣ್ಯ ಪ್ರಾಪ್ತಿ ಆಗಬೇಕು ಅಂತ ಆಲೋಚನೆಯನ್ನು ಮಾತ್ರ ಇಟ್ಕೊಂಡು ಮಾಡಿದಂಥ ಕನ್ಯಾದಾನಗಳಿಂದ ದಾನ ಸ್ವೀಕಾರ ಮಾಡಿದವರಿಗೂ ದಾನ ಕೊಟ್ಟವರಿಗೂ ಆ ಕನ್ಯಾದಾನವನ್ನು ಅನುಮೋದಿಸಿದವರಿಗೆ ಎಲ್ಲರಿಗೂ ಕೂಡ ಅನೇಕ ಥರದ ಸಮಸ್ಯೆಗಳು ಎದುರಾಗ್ತವೆ. ಅದನ್ನ ನಾನು ಅನೇಕ ಕಡೆ ನೋಡಿದ್ದೇನೆ, ನೀವು ನೋಡಿರ್ತೀರಿ. ಅದರ ದುಷ್ಪರಿಣಾಮಗಳನ್ನು ಎದುರಿಸುವಂತಹ ಪ್ರಸಂಗ ಬರ್ತದೆ. ಹಾಗೆ ಕನ್ಯೆಯನ್ನು ದಾನವಾಗಿ ಕೊಟ್ರೆ ಅದು ಕೆಂಡವನ್ನೇ ಸೆರಗಿನಲ್ಲಿ ಕಟ್ಟಿಕೊಂಡಂತೆ. ಆದ್ದರಿಂದ ಗೋದಾನ, ಭೂದಾನ, ಸುವರ್ಣದಾನ, ರಜತದಾನ, ತಿಲದಾನ ಇತ್ಯಾದಿ ಎಲ್ಲ ದಾನಗಳಿಗಿಂತಲೂ ಹೆಚ್ಚಿನ ಒಂದು ಎಚ್ಚರಿಕೆಯನ್ನ ಕನ್ಯಾದಾನ ಮಾಡುವವರು, ತೆಗೆದುಕೊಳ್ಳುವವರು, ಅದನ್ನು ಅನುಮೋದಿಸುವವರು ಎಲ್ಲರೂ ಕೂಡ ಗಮನಿಸಬೇಕು. ಮದುವೆ ಅಂದರೆ ವರ ತನ್ನನ್ನು ತಾನು ಕನ್ಯೆಗೆ ಕೊಟ್ಟುಕೊಳ್ಳುವ, ಕನ್ಯೆ ತನ್ನನ್ನು ತಾನು ವರನಿಗೆ ಎಲ್ಲ ರೀತಿಯಿಂದಲೂ ಕೊಟ್ಟುಕೊಳ್ಳುವಂತಹ ಒಂದು ಕ್ರಿಯೆ. ಉಳಿದವರಿಗೆ ಪುಣ್ಯ ಬರಬೇಕು, ಬರ್ತದೋ ಇಲ್ವೋ ಅನ್ನೋದಕ್ಕಿಂತ ಅವರು ಸ್ವರ್ಗಲೋಕದಲ್ಲಿ ಎಷ್ಟು ಕಾಲ ಸುಖವಾಗಿರ್ತಾರೆ, ಅದ್ರಲ್ಲಿ ಏನು ಫಲ ಅವರಿಗೆ ಸಿಗ್ತದೆ, ಮುಂದಿನ ಜನ್ಮದಲ್ಲಿ ಏನು ಫಲ ಸಿಗ್ತದೆ ಅನ್ನೋದಕ್ಕಿಂತ ಈ ಜನ್ಮದಲ್ಲಿ ಆ ವಧೂವರರಿಗೆ ಯಾವ ತರ ನಾವು ಬದುಕಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೇವೆ, ಅವರ ಇಬ್ಬರದು ಇಷ್ಟಾನಿಷ್ಟಗಳನ್ನ ಎಷ್ಟರ ಮಟ್ಟಿಗೆ ಪರಿಗಣಿಸಿದ್ದೇವೆ ಅಂತ ಅನ್ನೋದು ಬಹಳ ಮುಖ್ಯ. ದಾನದ ವರ್ಣನೆಗಳನ್ನ ಮಾಡಿ ಕೇಳಿ ಅದರ ಅಮಲು ತಲೆಗೇರಿ ಅನೇಕ ಥರದ ಭ್ರಾಂತಿಗಳನ್ನ ಮೈಗೂಡಿಸಿಕೊಂಡು ನಾವು ಮಾಡುವಂತಹ ಅನುಮೋದಿಸುವಂತಹ ಧರ್ಮಾಚರಣೆ ಅದು ಧರ್ಮದ ಸೋಗಿನಲ್ಲಿರುವಂತಹ ಅಧರ್ಮ ಆಗದೇ ಇರಲಿ, ಅದರಿಂದ ಯಾವುದೇ ರೀತಿಯಾದಂತಹ ಸುಖ ಆಗೋದಿಲ್ಲ. ಇದೊಂದನ್ನ ಕನ್ಯಾದಾನ ಮಾಡುವವರು, ಸ್ವೀಕಾರ ಮಾಡುವವರು, ಅನುಮೋದಿಸುವವರು ಎಲ್ಲರೂ ಕೂಡ ಗಮನ ಇಟ್ಟು ತಿಳಿದುಕೊಳ್ಬೇಕಾದಂತಹ ಸಂಗತಿ ಇದು. ಉಳಿದ ದಾನಕ್ಕಿಂತಲೂ ಹೆಚ್ಚಿನ ವಿವೇಚನೆ, ಪಾತ್ರಾಪಾತ್ರ ವಿವೇಚನೆ, ನಾವು ಯಾರನ್ನು ಸತ್ಪಾತ್ರ ಅಂತ ಭಾವಿಸಿದ್ದೇವೆ ಅವನು ಕನ್ಯೆ ದೃಷ್ಟಿಯಲ್ಲೂ ಪಾತ್ರನಾಗಿದ್ದಾನೋ ಹೇಗೆ, ವರನ ದೃಷ್ಟಿಯಲ್ಲಿ ಕನ್ಯೆ ಪಾತ್ರಳಾಗಿದ್ದಾಳೋ ಹೇಗೆ ಅನ್ನುವುದನ್ನೆಲ್ಲ ಸೂಕ್ಷ್ಮವಾಗಿ ಆಲೋಚನೆ ಮಾಡಿ ಮಾಡಬೇಕಾದಂತಹ ದಾನ, ಸ್ವೀಕಾರ ಮಾಡಬೇಕಾದ ದಾನ, ಅನುಮೋದಿಸಬೇಕಾದಂತಹ ದಾನ ಅಂತ ಈ ಪ್ರಸಂಗದಲ್ಲಿ ಇದ್ರ ಬಗ್ಗೆ ನನ್ನ ಅನಿಸಿಕೆಗಳನ್ನು ಒಂದಿಷ್ಟು ಹೇಳಿದ್ದೇನೆ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.